ಅದೊಂದು ಚಿಕ್ಕಬಳ್ಳಾಪುರ SP ಗೆ ಒಂದು ಸೋಕಾಸ್ ನೋಟಿಸ್ ಆಗಿತ್ತು ಮೇಲೆ ಆ ಅಫೆನ್ಸ್ 457 380 ಮೇಲೆ ಹಾ ಅದರಲ್ಲಿ ಅರೆಸ್ಟ್ ಮಾಡ್ಕೊಂಡ್ ತಂದಾರ ಮೇಲೆ ಬೆಳಿಗ್ಗೆ ಯಾರನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದಾರೆ? ಅಕ್ಯೂಸ್ಡ್ ನ ಹಾ ಅವ್ರು ಮುಂಚೆ ಮಾಡಿದಿಲ್ಲ SP ಅವ್ರು ಅವರಿಗೆ ಸೋಕಾಸ್ ನೋಟಿಸ್ ಆಗಿತ್ತು ಮೇಲೆ ಅವ್ರು ಬರೋದು. ಶೋಕಾಸ್ ನೋಟಿಸ್ ಆಗಿದ್ದಕ್ಕೆ ಇಟ್ಕೊಂಡ್ ಬಂದಾರೆ, ಇಲ್ದಿದ್ರೆ ಯಾಕೆ ಇಟ್ಕೊಂಡ್ ಬರ್ತಿದ್ರು? ಇಲ್ದರೆ ಯಾಕೆ ಇಟ್ಕೊಂಡ್ ಬರ್ತಿದ್ರು? ಬುಡಕ್ ಹಾಕೊಂಡ್ ಕೂತಿದ್ದೇನಲ್ಲಿ. ಆಲ್ ರೈಟ್, ಒಂದು ರಿಮಾಂಡ್ ಮಾಡ್ಬಿಡಿ ಅಷ್ಟೇನೆ. ಆ ಫೈಲ್ ತರಿಸಿ ರಿಮಾಂಡ್ ಮಾಡ್ಬಿಡಿ. ಅವ್ರ ಹತ್ರ ಮೆಮೊ ತಗೊಳ್ಳಿ. ನೀವು ಸುಮ್ನೆ ಹಂಗೆ ಯಾಕೆ ಮಾಡ್ತೀರಿ? ಒಳ್ಳೆ ಚೆನ್ನಾಗಾಯ್ತಲ್ಲ. ಅವ್ರ ಹತ್ರ ಮೆಮೊ ತಗೊಳ್ಳಿ, ಲಿಸ್ಟ್ ಮಾಡಿಸಿ ಕೇಸು, ಎಂಡೋದು ಲಿಸ್ಟು. SP ಅಲ್ಲಿ ಹಿಂದೆ ಇವ್ರು ಯಾರ ಬಂದ್ರೆ ಏನ್ ಮಾಡ್ಬೇಕು? SP ಅಲ್ಲಿ ಶೋಕಾಸ್ ನೋಟಿಸ್ಗೆ ಅಲ್ಲ, ಹಂಗಾಗೋದಿಲ್ಲ ಅದು. SP ಅಲ್ಲಿ ಅಂತ ಕೇಳ್ದೆ, ದುರಂಕಾರ ಏನವ್ರಿಗೆ ಕೋರ್ಟ್ಗೆ ಬರ್ದೇ ಇರೋಂಥದ್ದು. ಈಗ ಇನ್ನೊಂದು ನೋಟಿಸ್ ಕೊಡ್ತೀನಿ ಅಷ್ಟೇನೇನೆ. ಅವ್ರಿಗೆಲ್ಲ ಕೆಟ್ಟ ಮಾತಲ್ಲಿ ಬೈತಾರೆ, ಆಮೇಲೆ ಫುಲ್ಲು ಸೊಂಟದ ಕೆಳಗಡೆದೇನೆ ಜನ್ಮ ಜಾಲಾಡ್ಬಿಡ್ತಾರೆ. ಇಂಥ ಮಕ್ಳ ಅಂತ ಮಕ್ಳ ಅಂತ ಶುರು ಹಚ್ಕೊಂಡು, ನೀವುಗಳಿಂದ ನಾನಲ್ಲೋಗಿ ನಿಂತ್ಕೋಬೇಕು ಅಂತ ಇಷ್ಟೊತ್ತಿಗಾಗ್ಲೇ ಅವ್ನಿಗೆಲ್ಲ ರೌಂಡ್ ಆಗಿರುತ್ತೆ. ಆ ಪೆರೇಡ್ ನಲ್ಲಿ ಬಂತು ಅಂತಂದ್ರೆ ಬಂದೂಕನ್ ಇದ್ರ ಮೇಲೆ ಒರೆಸಿ 50 ರೌಂಡ್ ಓಡು ಅಂತ. ಇನ್ನು ಬ್ರಿಟಿಷ್ ಯುಗ ಮುಗ್ದಿಲ್ಲ ನೋಡ್ರಿ ನಮ್ದು. ಹೆಸರು ಚೇಂಜ್ ಆಯ್ತು ಅಷ್ಟೇ, ಭಾರತೀಯ ಸುರಕ್ಷಾ ಸಂಹಿತೆ, ನಾಗರಿಕ ಸಂಹಿತೆ ಅಂತ. ಎಲ್ಲ ಅನಾಗರಿಕರೇ ಈಗ್ಲೂ. ಮೈಂಡ್ ಸೆಟ್ ಚೇಂಜ್ ಆಗೋ ತನಕ ಏನು ಮಾಡಕ್ ಬರಲ್ಲ. ಮುಂಚೆ ಕೊಟ್ಟಿದ್ದನ್ನು ವಾಪಸ್ ಹಾಕ್ಬೇಕು ಅಂತ ಜ್ಞಾನ ಇರ್ಲಿಲ್ವಾ? ಮುಂಚೆ ಕೊಟ್ಟಿದ್ದು ಒಂದು ಹಾಕಿದ್ರು ಮೇಲಾಡ್, ಅದು 16ನೇ ತಾರೀಕು. ಆ ಊರಿಗೆ ಹೋಗಿದ್ದೆ, ಅವನು ಡ್ರೈವರು ಆ ಊರಲ್ಲಿ ಸಿಕ್ಕಿಲ್ಲ. ನೆಕ್ಸ್ಟ್ ಇವಾಗ ಹೆಂಗ್ ಸಿಕ್ಬಿಟ್ನಂತೋ ಅವ್ನು ಹೇಳ್ತಾನೆ, ಬಂದಿದ್ರೆ ಅವತ್ತೇ ನಡೆದು ಬಿಡ್ತಾ ಇದೆ ಸ್ವಾಮಿ ಮಾವನ್ ಮನೆಗೆ ಅಂತ. ಇವತ್ತೆಂಗ್ ಸಿಕ್ಬಿಟ್ನಂತೋ? ಅವ್ರು ಯಾರು ಕರ್ಕೊಂಡ್ ಬಂದಾರೋ ಅವನ ಜೊತೆಗೆ? ಈ ಕಡೆ ಬನ್ರಿ. ಅಲ್ವೋ, ಅಕ್ಯೂಸ್ ಜೊತೆಗೆ ಯಾರು ಬಂದಾರೋ? ಲೇ ಈ ಕಡೆ ಬಾರ, ಇಲ್ಲಿ ಯಾರು ಬಂದಾರೋ ನಿನ್ ಕಡೆಗೆ? ಮಾತಾಡಿ. ಮಗ, ಹೆಂಡತಿ, ಮಕ್ಕಳು, ಸೋದರ ಮಾವ ಯಾರು ಬಂದಾರೋ? ಮಗ ಬಂದು ಎಲ್ಲದಾನೆ? ಆಚೆ ಆಯ್ತು. ಅಲ್ಲಿ ಯಾಕೆ ನಿಲ್ಸಿದಿ? ಒಳಗ್ ಕರಿ, ಅವನೇನ್ ಹಿಡಿಯಲ್ಲ. Brad, if I may be permitted to submit in this matter. You have no locus. Please, no, my lord, sir. You have no locus unless you appear by filing the power. Please. This fellow jumped the bail. Better in such cases you don't appear. You understand that? Otherwise he is to pay the entire bond amount right now. Will he pay? What I was instructed, my lord, if I may permitted to submit, that my lord, on the previous occasion, my lord, I am not on record. The counsel, my lord, who argued and appeared on the last day, my lord, was not ascertained whether my lord he was alive or not there. And that is what has been submitted before. No. ಅಂತವೆಲ್ಲ ಕತೆಗಳೆಲ್ಲ ನಮ್ ಕೋರ್ಟ್ ಅಲ್ಲಿ ಹೇಳಲೇಬೇಡಿ. ಕಾಕ ಗೋಪಕ್ಕನ್ ಕತೆಗಳನ್ನ ಬಿಟ್ಬಿಡಿ ಸಾಕಲ್ಲಿಗೆ. ಅದಕ್ಕೆ ನಾನು ಹೇಳ್ದೆ, ನೀವು ಅದಕ್ಕೆಲ್ಲ ಇಂಥದೆಲ್ಲಕ್ಕೆಲ್ಲ ಬರಬಾರ್ದು ಅಂತ. ಕೋರ್ಟ್ ನಲ್ಲಿ ಯಾವತ್ತು ಒಂದಿನಕ್ಕೆ ವಾರೆಂಟ್ ಮಾಡೋ ಪದ್ಧತಿ ಇಲ್ಲ, ಗೊತ್ತಾಯ್ತಲ್ಲ? ವಕೀಲರುಗಳಿಗೆಲ್ಲ ಹೇಳಿ, ಯಾಕಂದ್ರೆ ನಿಮ್ಗಳ ಸಹಕಾರ ಇಲ್ದಲ್ನೇ ಇಲ್ಲಿ ತೀರ್ಮಾನ ಮಾಡಕ್ ಆಗಲ್ಲ ನಾವು. ಇವಾಗ ನೀವು ಅಪಿಯರ್ ಆಗದೆ ಇದ್ರು ಕೂಡ ಯಾರನ್ನಾರು ಅಮಿಕಸ್ ಕೊಡ್ಬೇಕು ಆತನಿಗೆ, ಗೊತ್ತಾಯ್ತಲ್ಲ? ಕೊಟ್ಟೆ ನಾವು ತೀರ್ಮಾನ ಮಾಡೋಂಥದ್ದು. ಹಂಗೆಲ್ಲ ಏನು ಮಾಡೋಂಥದ್ದು ಇಲ್ಲ. ಆತರ ಅವ್ರು ಯಾರೋ ಬಂದ್ರು ಅಂತ ನಮ್ಗೆಲ್ಲ ಏನು ವಾಕ್ ಓವರ್ ಬೇಕಾಗಿಲ್ಲ. ನೀವು ಬೌನ್ಸರ್ ಹಾಕಿ ನಾವು ಸಿಕ್ಸರ್ ಹೊಡಿತೀವಿ. ಅಷ್ಟೇ ಸಿಂಪಲ್. ಈ ಮಳೆ ಬಂದ್ ಆಟ ನಿಂತೋಗ್ಲಿ, ಅದ್ಯಾರೋ ಅವ್ರ ಮೇಲೆ ಅವ್ರಿಗೆ ಕಡಿಮೆ ಆಗ್ಬಿಡ್ಲಿ, ಅವಾಗ ನಾವು ಫೈನಲ್ಗೆ ಹೋಗ್ಬಿಡ್ತೀವಿ. ಅಂತದ್ದೇನಿಲ್ಲ. ಇಲ್ಲಿ ಬ್ಯಾಟ್ ಕೊಟ್ಟಿದ್ದಾರೆ, ನೀವು ಬೌಲಿಂಗ್ ಹಾಕಿ ನಾವು ಬಾರಿಸ್ತೀವಿ. ಅರ್ಥ ಆಯ್ತಲ್ಲ? ಆತನ ಹೊರಗ್ ಬರ್ಬೇಕು ಅಂತಂದ್ರೆ ಬಾಂಡ್ ಅಮೌಂಟ್ ಕಟ್ಟಬೇಕು. ಇವತ್ತೆಷ್ಟು ಕಟ್ತಾನೆ? ಕಟ್ಟಿದ್ರೆ ಈಗ್ಲೇ ಬಿಡ್ತೀನಿ. ಮಾತಾಡ್ತೀನಿ. ಬಂದಿದ್ದಾನಲ್ಲ ಹಿಂದ್ಗಡೆ, ಅದಕ್ಕೆ ಕರ್ಸಿರೋದು ಅವನ್ನ. ATM, RTM ಯಾವ್ಯಾವ ಕಾರ್ಡ್ ಇಂದ ತೆಗಿತೀರೋ ತೆಗಿರಿ. ಬಾಂಡ್ ಅಮೌಂಟ್ ಏನಿದೆ ರಿಮಿಟ್ ಮಾಡ್ತಾರೆ ಅಂತ ಹೇಳಿದಾನೆ. ಅಷ್ಟು ಕೊಟ್ರೆ ಮಾತ್ರ ಹೊರಗ್ ಬಿಡೋದು, ಇಲ್ಲದ್ರೆ ಸುಮ್ನೆ ಟಕ್ಕ ಬಿಟ್ಟರೆ ಸಿಕ್ಕ ಅಂತ. He has betrayed the previous council. If my lord, what is instructed, previous council also was here, my lord.
And what have been instructed, my lord, that the matter was heard, that is what my lord, the previous council instructed, and my lord, this court came to the conclusion that my lord, if he deposits the fine amount of 25,000, my lord, I'm not at all aware of what my lord has occurred on the last occasion. Only on the instruction, my lord, given by the previous council. So my lord, he agreed, my lord, that he would come and submit before this court. My lord, he also waited, in all fairness, my lord, he was here, ಅವ್ರು ಹೇಳಿದ್ರಲ್ಲ ನನ್ಗೆ ನೆನಪಿದೆ. my lord, he was here. And to that extent, my lord, ಅದೆಲ್ಲ ಮಾಡ್ಲಿ, ಅವ್ರು ದುಡ್ಡು ಕಟ್ಲಿ ಫಸ್ಟ್. ಆಯ್ತು. ದುಡ್ಡು ಕಟ್ಲಿ, ಎಂಡ್ ಆಫ್ ದ ಲಿಸ್ಟ್. ಸುಮ್ನೆ ಯಾಕೆ ಅದೇ ಪುರಾಣ ಮಾಡ್ಕೊಂಡು ಕೂತಿರ್ತೀರಿ? ವೈ ಡು ಯು ಟೇಕ್ ಅಪ್ ದೀಸ್ ಮ್ಯಾಟರ್ಸ್ ನೌ? Very good. ನೋಡಿ ಇವಾಗ ಪುರಾಣ ಕೊಡೋದವನ್ಗೆಲ್ಲರಿಗೂ ಏನ್ ಪುರಾಣ? ಬೆಳಿಗ್ಗೆ ಎಸ್ ಪ್ರೂವ್ಡ್ ಯುವರ್ ಅಬ್ಜೆಕ್ಷನ್. ಬಿಡ್ಬೇಡಿ ಸರ್, ಬಿಟ್ರೆ ಸಿಗೋದಿಲ್ಲ ಅಂತ. ಎಸ್ ಪ್ರೂವ್ಡ್ ಇಟ್. ಆಕ್ಚುಲಿ ಬೆಳಿಗ್ಗೆ 10:30ಗೆ ಬಂದಿರು ಮೈಲಾಡ್, ಅದಕ್ಕೆ ನಾನು ಸಬ್ಮಿಷನ್ ಮಾಡಿಲ್ಲ ತಮ್ಮ ಮುಂದೆ. 10:30 ಬಂದ್ರು ಅಟ್ಟೆ, ಯಾವಾಗ ಬಂದ್ರು ಅಟ್ಟೆ. ಅಯೋಗ್ಯರು ಹಿಡ್ಕೊಂಡ್ ಬಂದಿಲ್ವಲ್ಲ ನಮ್ಗೆ. Yes, ಮೈಲಾಡ್. ವೇರ್ ಇಸ್ ದಿ ಎಸ್ ಪಿ? ದಟ್ಸ್ ವೈ ಐ ಆಸ್ಕ್ಡ್ ಯು, ವೇರ್ ಇಸ್ ದಿ ಎಸ್ ಪಿ? ಒಂದು ಹೈಕೋರ್ಟ್ ಇಂದ ಕೊಟ್ಟಿದ್ ನೋಟಿಸ್ ಅನ್ನು ಜಾರಿ ಮಾಡಲ್ಲ ಅಂದ್ರೆ ಏನಕ್ಕೆ ಇರ್ಬೇಕ್ರಿ? ಪ್ಲೀಸ್ ಟೆಲ್ ಮಿ, ಇಟ್ ಈಸ್ ಯುವರ್ ಕೇಸ್. Is it my case? No. Will I get any sadistic satisfaction in sending a person to the judicial custody? No. In fact, we are the custodians of their rights also. The fellow doesn't come. He is a convict. He has engaged the council. Council says, sir, I am unable to do anything. So please issue NBW. ಅಂದ್ರೆ ಕೌನ್ಸಿಲ್ ಮೋಸ. ಇವ್ರು ಹಿಡ್ಕೊಂಬ ಅಂತ ಕರ್ಸು ಅಂತಂದ್ರೆ ಬುಡಕ್ ಹಾಕೊಂಡು ಕೂತ್ಕೋತಾರೆ. ಏನ ಅಂತ ಮಾತುಕಾರ್ಯ ಇದ್ದಿದ್ದು, ರಾಜಕಾರ್ಯ ಕೇಳಿ ಏನು ಅಂತ. ಅದನ್ನ ಹೇಳಕ್ ಅವ್ರ ಎಸ್ ಪಿ ಇಲ್ಲ. ಇವ್ರು ಯಾರನ್ನ ಮುಂದಕ್ಕೆ ಹಾಕ್ಬಿಟ್ಟು ಕಳ್ಸ್ಬಿಟ್ಟಿದ್ದಾರೆ, ಬೈಸ್ಕೊಂಬ ಹೋಗು ಅಂತ. ಅವ್ರು ಬೈಸ್ಕೊಂಡು ಹೋಗ್ಬೇಕು. ಇವತ್ ಸಿಗ್ತಾನ, ಅವತ್ ಸಿಗಲ್ವಾ? ವಾರೆಂಟ್ಗಿರೋ ಬೆಲೆ ವಾರೆಂಟ್ಗಿರ್ಬೇಕು. ಈಗ ವಾರೆಂಟ್ನ ಅವ್ರು ಬುಡಕ್ ಹಾಕೊಂಡು ಕೂತ್ಕೊಂಡ್ರು. ಯಾಕ ಕೋರ್ಟ್ಗೆ ಇಲ್ಲ ಅಂತ ಬರ್ದಾಕ ನೋಡ್ಕೋತೀನಿ ಆಮೇಲೆ ಅಂತ ಅವ್ನ್ ಬರ್ದಾಕ್ದ. ಇವಾಗ ಶೋ ಕಾಸ್ ಅಂದ್ವಿ ನೋಡಿ, ಅದು NBW ಗಿಂತ ಪವರ್ಫುಲ್. ಯಾಕೆಂದ್ರೆ ಇವ್ರು ಬುಡಕ್ ಬಂತಲ್ಲ ಈಗ, ಅದಕ್ಕೆ ಶೋ ಕಾಸ್ ಅಂತ ಕರೆದ್ವಲ್ಲ, ಇವಾಗ ಬಂತದು. ಕ್ರೈಮ್ ಮೀಟಿಂಗ್ ಏನ್ ಕತೆ ಕಲಿಸ್ತಾರ ಕೂತ್ಕೊಂಡಲ್ಲಿ? ಕೇಳಿ ನೋಡೋಣ. ಯಾರಂತೆ ನೋಡಲ್ ಆಫೀಸರ್ ಕೇಳಿ ವಾರೆಂಟ್ ಜಾರಿ ಮಾಡಕ್ಕೆ? ಯಾರು ಇಲ್ಲ. ಒಬ್ಬನ ನೋಡಲ್ ಆಫೀಸರ್ ಇದುವರೆಗೆ ತನಕ ಒಬ್ಬ SP ಮಾಡಿಲ್ಲ ಕೋರ್ಟ್ ಇಂದ ಬರೋ ವಾರೆಂಟ್ ನ ಮಾಡೋದಕ್ಕೆ. ಅದನ್ನ ಹಿಂದೆ ಹೇಳಾಗಿದೆ, ನೋಡಲ್ ಆಫೀಸರ್ ಅಂತ ಅಪಾಯಿಂಟ್ ಮಾಡ್ಬೇಕು ಅಂತ. ಈಗ ಹೋಗಿ ಕೇಳಿ, ಅವ್ರು ಹೇಳಿದ್ರು, ಅವ್ರು ಹೇಳ್ತಾರೆ, ಸ್ವಾಮಿ ಮೆನ್ ಶಾರ್ಟೇಜು. ಒಬ್ಬನ ಹಿಡಿಯಕ್ 5,000 ಜನ ಹೋಗ್ತಾರೆ. ಒಬ್ಬನ ಹಿಡಿಯಕ್ 5,000 ಜನ ಹೋಗ್ತಾರೆ. ಮೆನ್ ಶಾರ್ಟೇಜ್ ಆಗ್ದಲ್ಲಿ ಇನ್ನೇನಾಗುತ್ತೆ? ಮೆನ್ನು ಶಾರ್ಟೇಜೆ, ಮೆಟೀರಿಯಲ್ ಶಾರ್ಟೇಜೆ. ಬುದ್ಧಿ ಅಂತ ಕೆಲಸ ಮಾಡಿದ್ರೆ ಏನ್ ಬೇಕಾರಾಗತ್ತೆ. ಇವಾಗ ಬರ್ಲಿಲ್ವಾ? ಹೆಂಗ್ ಬಂದ್ಬಿಟ್ಟ ಅವನು? ಹೇಳಿ ಕೇಳಿ ತಪ್ಪಿತಸ್ಥ ಆಗಿದ್ದಾನೆ. 2 ಕೋರ್ಟಲ್ಲಿ ಕನ್ವಿಕ್ಷನ್ ಆಗಿದೆ. ಓಡಾಡ್ಕೊಂಡು ತಿರ್ಕೊಂಡಿದ್ದಾನೆ ಬೀದಿನಲ್ಲಿ. ಇವತ್ತು ಹೆಂಗ್ ಸಿಕ್ಬಿಟ್ನಂತೆ ಅವ್ರಿಗೆ? ಅವತ್ತು ಊರಿಂದ ಹೋದವನು ಇವತ್ತು ಹೆಂಗ್ರಿ ಸಿಕ್ತ? ಚಿನ್ನಪ್ಪನವ್ರೆ, ಫೋಕಸ್ ನೋಟಿಸ್ ಮಾಡಿ. ಶೋಕಾಸ್ ನೋಟಿಸ್ ಅಂದ್ರೆ ನೋಡ, ಕರೆಕ್ಟ್ ಆಗಿ ಉತ್ತರ ಹೇಳಿದ್ರಿ. ನೋಡ್ಯಾ, ದುಡ್ಡೆಲ್ಲ ಕಟ್ಟಬೇಕು, ನಿಂದೆ ಬಾಂಡ್ ಮಾಡಿರೋದನ್ನ. ಅದ್ ಕೊಟ್ರೆ ಇವತ್ತೇ ಬಿಡ್ತೀವಿ, ಆಮೇಲೆ ಕೇಸ್ ನಡೆಯುತ್ತೆ ಮುಂದಕ್ಕೆ. ಇಲ್ಲ ಅಂತಂದ್ರೆ ಜೈಲಲ್ಲಿ ಇರ್ಲಿ, ನೀನ್ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗು. ಆ ಕಡೆ ಕರ್ಸ್ಬಿಡಿ, ಆಮೇಲೆ ನೋಡೋಣ. ಅದು 4 ಗಂಟೆ ತಗೊಳ್ಳಿ, ಸುಮ್ನೆ ಟೈಮ್ ವೇಸ್ಟ್ ಆಗ್ತದೆ.